ವೆಲ್ಕಮ್ ಟು MCRT ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಾನಿವತ್ತು MSME ನಂಬರ್, ಉದ್ಯಮ ಆಧಾರ್ ನಂಬರ್ನ ಹೆಂಗೆ ಟ್ಯಾಲಿಯಲ್ಲಿ ಹಾಕೊಳ್ಳೋದು, ನಮ್ಮ ಕಂಪ್ನಿದು ಹೆಂಗೆ ಫೀಡ್ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಪಾರ್ಟೀಸ್ದು ಹೆಂಗೆ ಅವ್ರ ಉದ್ಯಮ ಆಧಾರದ ಡೀಟೇಲ್ಸ್ನ ಹೆಂಗೆ ಎಂಟರ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ನಮ್ಮ ಕಂಪ್ನಿದು ನಾವು ಹೆಂಗೆ ಈಗ GS ನಂಬರ್ ನಮ್ಮ ಕಂಪ್ನಿ ನಾವು ಹೆಂಗೆ ಫೀಡ್ ಮಾಡ್ಕೋತೀವಿ, ಅದೇ ಥರ ಉದ್ಯಮ ಆಧಾರ್ ನಂಬರ್ನ ಹೆಂಗೆ ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವಿಲ್ಲಿ ಕಂಪನಿ ಅಂತ ಹೋಗ್ಬೇಕಾಗತ್ತೆ. ಇಲ್ಲಿ ಫೀಚರ್ F11 ಅಂತ ಇರುತ್ತೆ. F11 ಅಂತಾನು ಪ್ರೆಸ್ ಮಾಡ್ಬೋದು, ಫೀಚರ್ ಅಂತಾನು ಹೋಗ್ಬೋದು. ಈ ಸ್ಕ್ರೀನ್ಗೆ ಬಂದ್ಮೇಲೆ ಯೂಶಲಿ ನಾವು GST ರಿಲೇಟೆಡ್ ಎಲ್ಲಾನು ಇಲ್ಲಿ ಎನೇಬಲ್ ಗೂಡ್ಸ್ ಅಂಡ್ ಸರ್ವಿಸ್ ಅಂತ ಇದೆಯಲ್ಲ ಇಲ್ಲಿ ಹಾಕೋತೀವಿ. ಬಟ್ MSMEಗೆ ಬೇರೆ ಕಡೆನೇ ಇದೆ ಪಾತು, ಅಲ್ಲಿ ಹೋಗ್ಬೇಕಾಗತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ನೀವು ಕಾಣ್ತಾ ಇರುತ್ತೆ ನಿಮಗೆ ಮೋರ್ ಡೀಟೇಲ್ಸ್ ಅಂತ ಅಥವಾ ಕಂಟ್ರೋಲ್ I ಅಂತ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ MSME ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಇದೆ, ಇಲ್ಲಿ ಬರ್ತೀರಾ. ಇಲ್ಲಿ ನಿಮ್ಮ ಎಂಟರ್ಪ್ರೈಸಸ್ ಟೈಪ್ ಏನು ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಮೈಕ್ರೋನಾ, ಸ್ಮಾಲಾ, ಮೀಡಿಯಮ್ಮಾ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಉದ್ಯಮ ಆಧಾರ್ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ನಾನು ಡಮ್ಮಿ ನಂಬರ್ ಹಾಕ್ತಾ ಇದ್ದೀನಿ. ಆ್ಯಂಡ್ ದೆನ್ ಡಮ್ಮಿ ನಂಬರ್ ಹಾಕಿದ್ದಕ್ಕೆ ಅದು ಇನ್ವ್ಯಾಲಿಡ್ ಅಂತ ಬಂದಿದ್ದು. ಸೊ ಇಲ್ಲಿ ಆಕ್ಟಿವಿಟಿ ಟೈಪ್ ಬಂದು ನೀವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಓರಿಯೆಂಟೆಡ್, ಟ್ರೇಡರ್ಸಾ, ಯಾವ ಸೆಕ್ಟರ್ ಬರ್ತೀರಾ ಆ ಸೆಕ್ಟರ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಯಾವ ಡೇಟಿಂದ ಅಪ್ಲಿಕಬಲ್, ನೀವು ಯಾವಾಗಿಂದ ರಿಜಿಸ್ಟರ್ ಮಾಡಿ ಯಾವಾಗಿಂದ MSME ಇದಂತ MSME ರಿಜಿಸ್ಟರ್ ಆಗಿದ್ರೆ ಆ ಡೇಟ್ನ ಇಲ್ಲಿ ಹಾಕೋಬೇಕಾಗತ್ತೆ. ಸೊ MSME ನಂಬರ್ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಉದ್ಯಮ್ ಫುಲ್ ನಂದು ಏನು ಟೈಪ್ ಏನು ಅದು ಕೂಡ ಇಲ್ಲಿ ಬಂದ್ಬಿಡುತ್ತೆ ಫುಲ್ಲು. ಸೊ ಇದು ನಮ್ಮ ಕಂಪ್ನಿದು ಹೆಂಗೆ ಹಾಕೊಳ್ಳೋದು ಅಂತ ನೋಡಿದ್ರಿ. ಇದೇ ಥರ ನಮ್ಮ ಕ್ಲೈಂಟ್ಸ್ದು, ನಮ್ಮೆಲ್ಲ ಕ್ಲೈಂಟ್ಸ್ನ ನಾವು ಹೆಂಗೆ ಅವ್ರ ಉದ್ಯಮ ಆಧಾರ್ ನಂಬರ್ನೆಲ್ಲ ಹೆಂಗೆ ಫೀಡ್ ಮಾಡೋದು ಅಂತ ಆಸ್ ಪರ್ MSME ರೆಗ್ಯುಲೇಷನ್ಸ್ ಪ್ರಕಾರ ನಾವು ಇವಾಗ ನಮ್ಮ ಕ್ಲೈಂಟ್ಸ್ದು ಕೂಡ MSME ಡೀಟೇಲ್ಸ್ನ ಮೇಂಟೈನ್ ಮಾಡಬೇಕಾಗತ್ತೆ ನಮ್ಮ ಸಾಫ್ಟ್ವೇರಲ್ಲಿ, ನಮ್ಮ ರೆಸ್ಪೆಕ್ಟಿವ್ ಸಾಫ್ಟ್ವೇರಲ್ಲಿ. ಸೊ ಅದನ್ನು ಟ್ಯಾಲಿಲಿ ಹೆಂಗೆ ಮಾಡೋದು ಅಂತ. ಸೊ ಫಸ್ಟ್ ನೀವು ಸೀದಾ ಡಿಸ್ಪ್ಲೇ ಮೋರ್ ರಿಪೋರ್ಟ್ ಅಂತ ಹೋಗಬೇಕು. ಇದರಲ್ಲಿ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಅಂತ ಬರಬೇಕು. ಇದರಲ್ಲಿ MSME ರಿಪೋರ್ಟ್ ಅಂತ ಇದೆ, ಅಲ್ಲಿ ಬರಬೇಕು. ಅಪ್ಡೇಟ್ ಪಾರ್ಟಿ MSME ಡೀಟೇಲ್ಸ್ ಅಂತ ಇದೆ, ಅಲ್ಲಿ ಬರಬೇಕು. ಆಲ್ ಐಟಮ್ ಅಂತ ತಗೊಳ್ಳಿ, ಆಲ್ ಲೆಜರ್ ಅಂತ ತಗೊಳ್ಳಿ. ಇಲ್ಲಿ ನಿಮ್ಮ ಹತ್ರ ಇರೋ ಎಲ್ಲ ಪಾರ್ಟಿ ಸಂಡೇ ಡೇಟಾರ್ ಕ್ರೇಟಾರ್ ಇಬ್ಬರು ಬರ್ತಾರೆ. ಇಲ್ಲ ನನಗೆ ಒಬ್ಬೊಬ್ಬರದೇ ಮಾಡ್ತೀನಿ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು, ಸಂಡೇ ಕ್ರೇಟಾರ್ ಬೇಕಾ ಡೇಟಾರ್ ಬೇಕಾ ಅಂತ. ನನಗೆ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಆಲ್ ಐಟಮ್ ಅಂತ. ಸೊ ಇದರಲ್ಲಿ ಒಬ್ಬೊಬ್ಬರದೇ ಎಂಟರ್ ಮಾಡಿದ್ರೆ ಇಲ್ಲಿ ನೀವು ಮೈಕ್ರೋನಾ ಅವ್ರ ಉದ್ಯಮ ಆಧಾರ್ ನಂಬರ್ ಏನಿದೆ ಅವ್ರ ಉದ್ಯಮ ಆಧಾರ್ ನಂಬರು ಆ್ಯಂಡ್ ಆಕ್ಟಿವಿಟಿ ಟೈಪು ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಒಬ್ಬೊಬ್ಬರದೇ ಮಾಡ್ಬೋದು. ಇಲ್ಲ ನಾನು ಬಲ್ಕಾಗಿ ಎಲ್ಲರದು ಒಂದೇ ಶಾರ್ಟಲ್ಲಿ ಮಾಡ್ತೀನಿ ಅಂತಂದ್ರೂ ರೈಟ್ ಸೈಡಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಮಲ್ಟಿ ಆಲ್ಟರ್ ಅಂತ. ಮಲ್ಟಿ ಆಲ್ಟರ್ ಮೇಲೆ ಕ್ಲಿಕ್ ಮಾಡಿ ಅವ್ರದ್ದು ಟೈಪ್ ಮೈಕ್ರೋನಾ, ಸ್ಮಾಲಾ, ಮೀಡಿಯಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರದ್ದು ಉದ್ಯಮ ಆಧಾರ್ ನಂಬರ್ ಏನಿರುತ್ತೆ ನಂಬರ್ ಹಾಕಿ. ಇಲ್ಲಿ ಆಕ್ಟಿವಿಟಿ ಟೈಪ್ ಬಂದು ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಓರಿಯೆಂಟೆಡ್, ಟ್ರೇಡರ್ಸ್ ಅಂತ ತಗೊಳ್ಳಿ. ಇಲ್ಲಿ ಯಾವಾಗಿಂದ ಅಪ್ಲೈ ಆಗುತ್ತೆ ಅಂತ ಮತ್ತೆ ಇಲ್ಲೊಂದ್ಸಲ ಡೇಟ್ ಬರೀರಿ. ಈ ಥರ ಎಲ್ಲ ಪಾರ್ಟೀಸ್ದು ನೀವು ಒಂದೇ ಸಲ ಬರ್ಕೊಂಡು ಹೋಗ್ಬೋದು. ಇಲ್ಲ ನಾನು 1 by 1 ಮಾಡ್ತೀನಿ ಅಂತಂದರೆ ನೀವು ಇನಿಷಿಯಲಿ ಈ ಸ್ಕ್ರೀನಿಗೆ ಬಂದಾಗಲೇ ಎಂಟರ್ ಮಾಡಿ ಒಬ್ಬೊಬ್ಬರದೇ ಮಾಡ್ಕೊಂಡು ಹೋಗ್ಬೋದು. ಯಾವಾಗ ಯಾರ್ದು ಸಿಗುತ್ತೆ ಅವ್ರದ್ದು ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಒಂದ್ಸಲಿಗೆ ಎಲ್ಲರನ್ನೂ ನೋಟ್ ಮಾಡಿ ಇಟ್ಕೊಂಡು ಒಟ್ಟಿಗೆ ಮಾಡ್ತೀನಿ ಅಂತಂದರೆ ಇಲ್ಲಿ ರೈಟ್ ಸೈಡಲ್ಲಿ ಮಲ್ಟಿ ಆಲ್ಟರ್ ಅಂತ ಏನು ಕಾಣ್ತದೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮಾಡ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಒಂದಿದೆ. ಸಿಂಪ್ಲಿ ಏನು ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ಲೆಜರಲ್ಲಿ ಫೀಡ್ ಮಾಡಿದರೆ ಅದೊಂದು ಡಿಸ್ಪ್ಲೇ ಇದೆ ಇದರಲ್ಲಿ. ಸೊ ಏನಾದ್ರು ಇನ್ಸ್ಟೆಂಟಾಗಿ ಏನಾದ್ರು ಅವ್ರದ್ದು ಏನಾದ್ರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇವಾಗ ಈ ಸ್ಕ್ರೀನಿಗೆ ಬಂದಿದ್ದೀರಾ, ಅಪ್ಡೇಟ್ ಮಾಡ್ತಾ ಇದ್ದೀರಾ, ಅವ್ರದ್ದೇನೋ ಇನ್ಫಾರ್ಮೇಷನ್ ಸರಿಯಾಗಿ ಗೊತ್ತಾಗಲಿಲ್ಲ ಅಥವಾ ಏನೋ ನಂಬರ್ ತಪ್ಪಿದೆ, ಉದ್ಯಮ ಆಧಾರ್ ನಂಬರ್ ತಪ್ಪಿದೆ ಅಥವಾ ಅವರು ಯಾವ ಟೈಪ್ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲೇ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ ಅಂತ ಕ್ಲಿಕ್ ಮಾಡಿ ನೀವು ಲೆಜರ್ ಒಳಗಡೆ ಅವ್ರ ಫೋನ್ ನಂಬರ್ ಹಾಕಿದ್ರೆ ಅದಿಲ್ಲಿ ಡಿಸ್ಪ್ಲೇ ಬರುತ್ತೆ. ನಂಬರ್ಗೆ ಕಾಲ್ ಮಾಡ್ಬೋದು, ಇಲ್ಲೇ ಕೇಳಿ ಡೈರೆಕ್ಟಾಗಿ ಲೈವಾಗಿ ಅಪ್ಡೇಟು ಮಾಡ್ಬೋದು. ಸೊ ಇದು MSME ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ನಮ್ಮ ಕಂಪ್ನಿದು ನಾವು ಹೆಂಗೆ ಹಾಕೊಳ್ಳೋದು, ನಮ್ಮ ಪಾರ್ಟೀಸ್ದು ನಾವು ಹೆಂಗೆ ಟ್ಯಾಲಿಯಲ್ಲಿ ಫೀಡ್ ಮಾಡೋದು ಅನ್ನೋ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ಅಪ್ಡೇಟೆಡ್ ಫೀಚರ್ಸ್ ಏನೇನು ಟ್ಯಾಲಿಯಲ್ಲಿ ಬರ್ತಾ ಇದೆ ಅಂತ ಬಂದಿದೆ ಅದ್ರ ರಿಲೇಟೆಡ್ ವೀಡಿಯೋಸ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ MCRT ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಚಾನಲ್.